ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಇದು ಸೀರೆ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅನ್ಕೋಬೇಡಿ. ಇವತ್ತು ನನಗೆ ಪ್ರೀ ಪ್ಲೀಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗಿಗೆ ಒಂದು 2-3 ಸ್ಯಾರಿ ನನಗೆ ಬಂದಿತ್ತು. ಸೊ ಇದು ಆ್ಯಕ್ಚುಲಿ ಕಸ್ಟಮರು ಬೆಂಗಳೂರವರು, ಹಾಸನಿಂದ ಬೆಂಗಳೂರಲ್ಲಿ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಪ್ರೀ ಪ್ಲೀಟಿಂಗ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಮನೇಲೇ ಕೂತ್ಕೊಂಡು ಅರ್ನಿಂಗ್ ಮಾಡೋ ಅಂಥವ್ರಿಗೆ, ಹಾಗೆ ಮಹಿಳೆಯರಿಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಆಗಿ ಇದನ್ನು ತಗೋಬೋದು. ಇದ್ರದ್ದು ನಿಮಗೆ ಪೂರ್ತಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ಪೂರ್ತಿ ವಿಡಿಯೋನ ಅದ್ರ ಪ್ರೊಫೆಷ್ನಲ್ ಆಗಿ ಸ್ಯಾರಿ ಪ್ರೀ ಪ್ಲೀಟಿಂಗ್ ಹಾಗೆ ಬಾಕ್ಸ್ ಫೋಲ್ಡಿಂಗ್ನ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದಲ್ಲ, ನಾನಿಲ್ಲಿ ಪ್ರೀ ಪ್ಲೀಟಿಂಗ್ನ ನಮ್ಮ ಅಮ್ಮನ ಸಹಾಯದ ಮೂಲಕ ನಾನಿಲ್ಲಿ ಪ್ರೀ ಪ್ಲೀಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾರು ಇಲ್ಲ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇದಕ್ಕೆ ಆದಂಥ ಸ್ಯಾರಿ ಕ್ಲಿಪ್ಸ್ಗಳು ಸಿಗುತ್ತೆ. ನೀವು ಅದನ್ನು ಕಿಟಕಿಗೆ ಅಥವಾ ಬಾಗಿಲಿಗೆ ಎಲ್ಲಿ ಬೇಕಾದರೂ ಹೋಲ್ಡ್ ಮಾಡಿ ಪ್ಲೀಟ್ಗಳನ್ನ ಮಾಡ್ಕೋಬೋದು. ಫ್ರೆಂಡ್ಸ್, ಇದರಿಂದ ಸಣ್ಣ ಪುಟ್ಟದಾಗಿ ಮನೇಲೇ ನಿಮಗೆ ಅರ್ನಿಂಗ್ ಮಾಡ್ಕೋಬೋದು. ಯಾವ ಥರ ಅಂತ ಹೇಳಿದ್ರೆ, ನಿಮಗೆ ಇದು ಒಂದು ಐರ್ನಿಂಗ್ ಸ್ಟ್ಯಾಂಡ್ ಆಗಿ ಐರ್ನಿಂಗ್ ಮಷಿನ್ ಮತ್ತು ನಿಮಗೆ ಬೇಕಾಗಿರೋವಂಥ ಟೂಲ್ಸ್ ಇನ್ಯಾವುದಪ್ಪ ಇಂಪಾರ್ಟೆಂಟ್ ಅಂದರೆ ಸೇಫ್ಟಿ ಪಿನ್. ಇದಿಷ್ಟಿದ್ರೆ ಮಾತ್ರ ನಿಮಗೆ ಪ್ರೀ ಪ್ಲೀಟಿಂಗು ತುಂಬಾ ಈಸಿಯಾಗಿ ಮನೇಲೇ ಕುತ್ಕೊಂಡು ಅರ್ನಿಂಗ್ ಮಾಡ್ಕೊಳ್ಳೋಂಥ ಒಂದು ಗುಡ್ ಮೆಥಡ್ ಅಂತಲೇ ಹೇಳ್ಬೋದು. ಲಿಪಿ ಮಲ್ಕೊಂಡಿದ್ಲು, ಸೊ ಎದ್ದ ತಕ್ಷಣ ಅವಳನ್ನ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೀನಿ. ಅದಾದ ತಕ್ಷಣ ಮತ್ತೆ ನಾನು ಸೆಂಟರ್ ಪ್ಲೀಟ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದರಿಂದ ಏನು ಯೂಸು ಅಂತ ಹೇಳಿದ್ರೆ, ಸ್ಯಾರಿನ ನೀವು 10 ನಿಮಿಷ, 1/4 ಗಂಟೆ ತೊಗೊಂಡು ವೇರ್ ಮಾಡ್ತಾ ಇದ್ದೀರಾ, ಉಟ್ಕೋತಾ ಇದ್ದೀರಾ ಅಂದರೆ ಬರೀ ನೀವು ಇದನ್ನು 50 ಸೆಕೆಂಡ್ಸಲ್ಲಿ ವೇರ್ ಮಾಡ್ಕೋಬೋದು. ಜಸ್ಟ್ ನೀವು ಪಿನ್ ಎಲ್ಲೆಲ್ಲಿ ಪಿನ್ ಮಾಡ್ತೀರಾ ಅಲ್ಲಿ ಪಿನ್ ಮಾಡಿಕೊಂಡ್ರೆ ಸಾಕು. ನಾವಿಲ್ಲಿ ಫಸ್ಟೇ ಪ್ರೀ ಪ್ಲೀಟ್ನ ಮಾಡಿಕೊಟ್ಟಿರ್ತೀವಿ, ಹಾಗೆ ಐರನಿಂಗ್ ಕೂಡ ಆಗಿರುತ್ತೆ. ಫ್ರೆಂಡ್ಸ್, ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಪೇಸು ಹಿಡಿಯುತ್ತೆ, ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಜವಾಗ್ಲೂ ಇಷ್ಟ ಆದರೆ ಟಿಲ್ ಎಂಡ್ ತನಕನೂ ನೋಡಿ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಆಲ್ಮೋಸ್ಟ್ ಅಲ್ಲೂ ಬ್ಯೂಟಿಷಿಯನ್ ಕೋರ್ಸು ಮತ್ತು ಮೇಕ್ ಓವರ್ ಕೋರ್ಸ್ ಯಾರು ಕಲ್ತಿರ್ತಾರೆ ಅದಕ್ಕೆ ಒಂದು ಆ್ಯಡಪ್ ಆಗಿ ಸ್ಯಾರಿ ಡ್ರೇಪಿಂಗ್ ಹಾಗೆ ಪ್ರೀ ಪ್ಲೀಟಿಂಗ್ನ ಬಾಕ್ಸ್ ಫೋಲ್ಡಿಂಗ್ನ ಕೂಡ ಹೇಳ್ಕೊಟ್ಟಿರ್ತಾರೆ. ಬಟ್ ತುಂಬ ಜನ ಏನಾದರೂ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಮನೇಲೇ ಕೂತ್ಕೊಂಡು ನಾವು ಅಕ್ಕಪಕ್ಕದಲ್ಲೇ ಇರೋರ ಹತ್ರನೇ ಅರ್ನಿಂಗ್ ಮಾಡ್ಕೋಬೇಕು ಅಥವಾ ಫ್ರೆಂಡ್ಸ್ ಹತ್ರ ನಮ್ಮ ಒಂದು ಕೆಲಸದ ಬಗ್ಗೆ ಹೇಳ್ಕೊಂಡು ಅರ್ನಿಂಗ್ ಮಾಡ್ಕೋಬೇಕಂದ್ರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಒಂದೊಂದು ಸ್ಯಾರಿಗೇ 250-300 ಚಾರ್ಜ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಈ ಥರ ಕವರಿಗೆ ಪ್ಯಾಕ್ ಮಾಡಿ ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನೋಡಿ, ಲಿಪಿ ಕೂಡ ವಿಡಿಯೋ ಮಾಡ್ತಾ ಇದ್ದಾಳೆ. ನನಗೆ ತುಂಬ ಖುಷಿ ಆಯಿತು. ಇದಾದ ತಕ್ಷಣ ಕ್ಲೈಂಟ್ ಬಂದು ಕಲೆಕ್ಟ್ ಮಾಡಿಕೊಂಡ್ರು. ಆವತ್ತಿನ ದಿವಸನೇ ನನ್ನ ರೂಮಿಗೆ ಈ ದೊಡ್ಡ ಫೋಟೋ ಇತ್ತು. ಇದನ್ನು ನಾವು ಹೊಸ ಮನೆಗೆ ಬಂದಿದ್ದೀವಲ್ಲ, ಸೊ ಈ ಮನೆಗೆ ಬಂದಾಗಿಂದ ನಾವು ಈ ಫೋಟೋನ ಇಲ್ಲಿ ಹಾಕಬೇಕಂತ ತುಂಬ ಟ್ರೈ ಮಾಡಿದೆ. ಬಟ್ ನಮ್ಮ ಓನರ್ ಏನಂತ ಹೇಳಿದ್ರಂದರೆ, ನಮ್ಮದು ಸ್ವಂತ ಮನೆ ಅಲ್ವಾ, ಲೀಸಿಗಿರೋದಲ್ವ, ಸೊ ಆದ ಕಾರಣ ನಾವು ಓನರ್ ಏನಂತ ಹೇಳಿದ್ರಂದರೆ ಎಲ್ಲೂ ಕೂಡ ಮೊಳೆಗಳನ್ನು ಹೊಡಿಬೇಡಿ ಅಂತ ಹೇಳಿದರು. ಸೊ ನಾನು ತುಂಬ ಯೋಚನೆ ಮಾಡಿದೆ. ಇದು ತುಂಬ ವೆಯ್ಟ್ ಇದೆ, 10-12 kg, ತುಂಬ ಅಷ್ಟು ವೆಯ್ಟ್ ಬರೋ ಅಂಥ ಒಂದು ದೊಡ್ಡ ಫೋಟೋ ಇದು. ಸೊ ಇದೇ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಆ ಒಂದು ಟೈಮಲ್ಲಿ ನನ್ನ ತಂಗಿಗೆ ಈ ಥರ ಹೇಳಿದೆ, ಈ ಥರ ಆಗಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ವೆಯ್ಟ್ ಇದೆ, ಅದನ್ನು ಹ್ಯಾಂಗ್ ಮಾಡಬೇಕು ಅಂತ. ಸೊ ನನ್ನ ತಂಗಿ, ಅಕ್ಕ ತಲೆನೇ ಕೆಡಿಸ್ಕೋಬೇಡಿ, ಇದ್ರದ್ದು ನಿಮಗೆ ಒಂದು ಲಿಂಕನ್ನು ಕಳಿಸ್ತೀನಿ, ಅದರಲ್ಲಿ ಜಸ್ಟ್ ನೀವು ತಗೊಳ್ಳಿ, ಕ್ಲಿಕ್ ಮಾಡಿ ಆರ್ಡರ್ ಮಾಡಿ, ಶಿಪ್ಮೆಂಟ್ ಆಗುತ್ತೆ ನಿಮ್ಮ ಮನೆಗೆ. ಅದನ್ನು ಜಸ್ಟ್ 1-2 kg 3 kg ಇರೋವಂಥ ಫೋಟೋಗೆ ಫಸ್ಟು ಹ್ಯಾಂಗ್ ಮಾಡಿ ನೋಡಿ. ಇಫ್ ಇನ್ ಕೇಸ್ ಅದೇನಾದರೂ ಹೋಲ್ಡ್ ಮಾಡಿದ್ರೆ ಅಂದರೆ ಹಿಡ್ದು ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮು ನೀವು ತುಂಬ ವೆಯ್ಟ್ ಇರೋ ಅಂಥದ್ದನ್ನ ಹಾಕಿ ಅಂತ ಹೇಳಿದರು. ಈ ಒಂದು ಸ್ಟಿಕ್ಕರ್, ವಾಲ್ ಸ್ಟಿಕ್ಕರ್ ಇದೆಯಲ್ಲ, ಡೆಫಿನೆಟ್ಲಿ ಟ್ರಸ್ಟ್ ಮಿ ಗೈಸ್, ತುಂಬಾ ಚೆನ್ನಾಗಿದೆ. ಅಪ್ ಟು ನಿಮಗೆ 25 ಕಿಲೋ ತನಕ ಇದು ಒಂದು ಲಿಫ್ಟ್ ಮಾಡುತ್ತೆ ವೆಯ್ಟ್ನ. ಸೊ ಫ್ರೆಂಡ್ಸ್, ಇದ್ರದ್ದೇನಾದರೂ ನಿಮಗೆ ಲಿಂಕ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಟ್ರಸ್ಟ್ ಮಿ ಗೈಸ್, ಈ ಒಂದು ಸ್ಟಿಕ್ಕರ್ ನಿಮಗೆ ಅಪ್ ಟು ಒಂದು 20 ಪೀಸಸ್ ಬರುತ್ತೆ. ಒಂದು ಸ್ಟಿಕ್ಕರ್ಗೆ ಒಂದು 5 ರೂಪೀಸ್ ಬೀಳ್ಬೋದೇನೋ. ನಿಮಗೆ 100 ರೂಪೀಸ್ಗೆ ಶಿಪ್ಮೆಂಟ್ ಕೂಡ ಆಗಿಬಿಡುತ್ತೆ. ಇದು 100 ರೂಪೀಸ್ಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ನ ಯಾರೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೇಲಿ ಎಲ್ಲ ಫೋಟೋಗಳು ಹಾಗೆ ಕಿಚನ್ಗೂ ಕೂಡ ಈ ಸ್ಟಿಕ್ಕರನ್ನೇ ಯೂಸ್ ಮಾಡಿರೋದು. ನೋಡಿ, ನಮ್ಮ ಲಿಪಿ ಎಷ್ಟು ತಲಾಟೆ ಅಂತ ಹೇಳಿದ್ರೆ, ನಾನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇರ್ತಾಳೆ. ಮಕ್ಕಳಿರೋ ಮನೆಯೇ ಚಂದ ಅಲ್ವಾ. ಯಶಸ್ಸು ಒಂಥರ ನಮಗೆ ಯಾವಾಗಲೂ ನಾವು ಪ್ರಯತ್ನ ಪಡ್ತಾನೇ ಇರಬೇಕು. ಪ್ರಯತ್ನ ಪಡಲಿಲ್ಲ ಅಂದರೆ ಆ ಯಶಸ್ಸು ಅನ್ನೋದು ನಮ್ಮ ಲೈಫಿಗೆ ಬರಲ್ಲ. ಸೊ ಆಡ್ಕೊಳ್ಳೋರು ಆಡ್ಕೋತಾನೆ ಇರಲಿ, ನಮ್ಮ ಕೆಲಸ ನಾವು ಮಾಡ್ತಾನೆ ಇರೋಣ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ತುಂಬ ಜನ ನಾವೇನಾದರೂ ಒಂದು ಟ್ರೈ ಮಾಡೋಕೆ ಹೋದ ತಕ್ಷಣ ಒಂಥರ ಬ್ಯಾಡಾಗಿ ಥಿಂಕ್ ಮಾಡ್ತಾರೆ, ಇದೆಲ್ಲ ಬೇಕಿತ್ತ ಅಂತ. ಸೊ ನಾವು ಒಂದು ಲೆವೆಲಿಗೆ ಬೆಳೆದಾಗ ಅವ್ರಿಗೇ ಅದು ಫೀಲ್ ಆಗುತ್ತೆ. ಅದಾದಮೇಲೆ ನೈಟ್ ಆಯಿತು, ನೈಟ್ ಕೇರಲ್ಲಿ ನಾನು ತುಂಬ ದಿವಸ ಆಗಿತ್ತು ಆಯಿಲ್ ಅಪ್ಲೈ ಮಾಡಿರಲಿಲ್ಲ. ಹಾಗೆ ನನ್ನ ಫೇವ್ರೆಟ್, ನನ್ನ
ನಾನು ಚಿಕ್ಕ ವಯಸ್ಸಿಂದನೂ ಹಚ್ತಾ ಇರೋದು ಇದೇ ಆಯಿಲು. ಇದನ್ನು ರೂಟ್ಗಷ್ಟೇ ನಾನು ಅಪ್ಲೈ ಮಾಡೋದು, ಶೀಶಾ ಅಂತ. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಸ್ಟಾರ್ಟಿಂಗ್ ಇದನ್ನೇ ಯೂಸ್ ಮಾಡೋರು ಏನಪ್ಪ ಅಂದರೆ ಒಂದು 15 to 20 ಡೇಸು ಸ್ವಲ್ಪ ನಿಮಗೆ ಹೇರ್ ಫಾಲ್ ಆಗುತ್ತೆ. ಅದಾದಮೇಲೆ ರೂಟಿಂದನೇ ಬೇಬಿ ಹೇರ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗಾದ್ರೂ ಹೇರ್ ಫಾಲ್ಸು ಅಥವಾ ತುಂಬ ಏನಾದರೂ ಕೂದಲು ಉದುರುತ್ತಾ ಇದೆ ಅಂದರೆ ಈ ಒಂದು ಪ್ರಾಡಕ್ಟ್ನ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ. ಒಂದು ಬಾಟಲ್ ಕ್ಲೋಸ್ ಆಗೋ ತನಕನೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಸ್ವಲ್ಪ ಸ್ಕಾಲ್ಫಿಗೆ ಈ ಥರ ಮಸಾಜ್ ಕೊಟ್ಬಿಟ್ಟು ಇದು ಮಿಕ್ಕಿರೋ ಅಂತಹ ಕೂದಲಿಗೆ ನಾನು ನಾರ್ಮಲ್ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೇ ಹಾಕೋದು. ಸೊ ಫ್ರೆಂಡ್ಸ್, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಎಣ್ಣೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಹಚ್ಕೋಬೋದು. ಸೊ ಶೀಶಾ ಎಣ್ಣೆ ನಾನು ಬರೀ ರೂಟಿಗಷ್ಟೇ ಹಾಕೋದು, ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ಚೋದ್ರಿಂದ ಈ ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆ ತುಂಬ ಗಟ್ಟಿ ಆಗಿಬಿಟ್ಟಿರುತ್ತಲ್ವ, ಸೊ ಅದು ಒಂದು ಗಟ್ಟಿ ಇರೋದು ಲಿಕ್ವಿಡ್ ಫಾರ್ಮಿಗೆ ಬರಲಿ ಅಂತ ನೀಟಾಗಿ ಎಲ್ಲ ಏರಿಗೂ ಈ ಆಯಿಲು ಅಪ್ಲೈ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗೆ ಮಕ್ಳಿಗೂ ಅಷ್ಟೇ ದೊಡ್ಡವರು ಅಷ್ಟೇ ಸ್ವಲ್ಪ ಆಯಿಲು ಬೆಚ್ಚಗೆ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ತುಂಬ ಜನ ಹೇಳ್ತಾರೆ ಈ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಇವೆಲ್ಲ ಆಗಲ್ಲ, ನಮಗೆ ಒಂಥರ ಇರಿಟೇಷನ್ ಆದಂಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಕೋಲ್ಡ್ ಆಗುತ್ತೆ, ಎಕ್ಸೆಟ್ರಾ ಹೇಳ್ತಾರೆ. ಬಟ್ ಟ್ರಸ್ಟ್ ಮೀ, ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ತುಂಬಾ ಮೈಂಡ್ ರಿಲೀಫ್ ಆಗುತ್ತೆ. ಹಾಗೆ ನಾನು ಈ ಪ್ರತಿ ಸಲ ಎಣ್ಣೆ ಹಚ್ಕೋಬೇಕಾದ್ರೂ ಅಷ್ಟೇ ನಾನು ಈ ಥರ ಪ್ರೆಷರ್ ಪಾಯಿಂಟ್ ಕೊಟ್ಕೊಂಡು ಎಣ್ಣೆ ಹಚ್ಕೋತೀನಿ. ಹಾಗೆ ಒಂದು ಒಳ್ಳೆ ರಿಲೀಫ್ ಸಿಗುತ್ತೆ ನನಗೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಮ್ಮ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.